ಶಾಲಾ ವಾಹನ ಹಾಗೂ ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. 4 ಮಕ್ಕಳು ಸಾವನ್ನಪ್ಪಿದ್ದು 8ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ. ಬಾಗಲಕೋಟೆಯ ಆಲಗೂರು ಗ್ರಾಮದ ಸಮೀಪ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. 4 ಮಕ್ಕಳು ಸಾವನ್ನಪ್ಪಿದ್ರೆ 8ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ. ಬಾಗಲಕೋಟೆಯ ಆಲಗೂರು ಗ್ರಾಮದ ಸಮೀಪ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಬಾಗಲಕೋಟೆಯ ಆಲಗೂರು ಗ್ರಾಮದ ಬಳಿ 16 ವರ್ಷದ ಶ್ವೇತಾ ಪಾಟೀಲ್, 17 ವರ್ಷದ ಸಾಗರ ಕಡಕೋಳ, 13 ವರ್ಷದ ಗೋವಿಂದ ಜಂಬಗಿ, 17 ವರ್ಷದ ಬಸವರಾಜ್ ಕೊಟಗಿ ಮೃತ ವಿದ್ಯಾರ್ಥಿಗಳು. ಗಾಯಾಳುಗಳಿಗೆ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಲಗೂರು ಗ್ರಾಮದ ವರ್ಧಮಾನ ಖಾಸಗಿ ಶಾಲೆಗೆ ಸೇರಿದಂತ ಬಸ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳಕ್ಕೆ ಜಮಖಂಡಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಶಾಲಾ ವಾಹನ ಹಾಗೂ ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿರುವಂಥದ್ದು. ಓರ್ವ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನು 3 ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿರುವಂಥದ್ದು. ಸುಮಾರು 9 ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹೇಗಾಯಿತು, ಯಾಕಾಯಿತು, ಎಷ್ಟೊತ್ತಿಗಾಯಿತು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು ಹಿರೇಮಠ್, ಹೇಗಾಯಿತು ಈ ಅಪಘಾತ, ಎಷ್ಟೊತ್ತಿಗೆ ನಡೆದಿದ್ದು? 4 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಇನ್ನುಳಿದ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ ಅಂತ? ನೀತಿ ಖಂಡಿತ. ಯಾಕಂತಂದ್ರೆ ಕಳೆದ ರಾತ್ರಿ ವೇಳೆ ನಡೆದಿರತಕ್ಕಂತ ಘಟನೆ ರಾತ್ರಿ 1:30 ಸುಮಾರಿಗೆ ಏನೋ ವಾರ್ಷಿಕ ಸೇವಾ ಸಮ್ಮೇಳನವನ್ನ ವರ್ಧಮಾನ ಶಾಲಾ ವಿದ್ಯಾರ್ಥಿಗಳ ಮುಗಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಕಬ್ಬಿನ ಟ್ರ್ಯಾಕ್ಟರ್ ತುಂಬಿದ ಲಾರಿ, ಕಬ್ಬಿನ ಟ್ರ್ಯಾಕ್ಟರ್ ತುಂಬಿಕೊಂಡು ಹೋಗ್ತಿರುವಂತ ಟ್ರ್ಯಾಕ್ಟರ್ ಮತ್ತು ಈ ಶಾಲಾ ವಾಹನದ ನಡುವೆ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಯಾಕಂತಂದ್ರೆ ಕಳೆದ ರಾತ್ರಿ ವೇಳೆ ಸಂದರ್ಭದಲ್ಲಿ ಇಂಥ ದುರ್ಘಟನೆ ಕೂಡ ನಡೆದಿರುವಂತದ್ದು. ಈಗಾಗಲೇ 4 ವಿದ್ಯಾರ್ಥಿಗಳು ಸಾವನ್ನು ತಿಳ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಅಂತಾನೆ ಹೇಳ್ಬೋದಾಗತ್ತೆ. ಶ್ವೇತಾ ಪಾಟೀಲ್ 16 ವರ್ಷದ ವಿದ್ಯಾರ್ಥಿ ಮತ್ತು ಸಾಗರ್ ಕಡಕೋಳ್ ಮತ್ತು ಗೋವಿಂದ ಜಂಬಿಗಿ 13 ವರ್ಷದ ವಿದ್ಯಾರ್ಥಿ, ಬಸವರಾಜ್ ಕೌಟ್ಗಿ ಮೃತ ವ್ಯಕ್ತಿಗಳೆಂದು ಈಗಾಗಲೇ ಗುರುತಿಸಲಾಗಿದೆ ಅಂತಾನೆ ಹೇಳ್ಬೋದಾಗತ್ತೆ. ಇನ್ನು ಕಳೆದ ಒಟ್ಟು 8 ವಿದ್ಯಾರ್ಥಿಗಳು ಈಗಾಗಲೇ ಆಸ್ಪತ್ರೆ ದಾಖಲಾಗಿರುವಂತದ್ದು. ಸ್ಥಳಕ್ಕೆ ಈಗಾಗಲೇ ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ಅವರು ಕೂಡ ರಾತ್ರಿ ವೇಳೆ 4 ಗಂಟೆಗೆ ಸುಮಾರಿಗೆ ಈಗಾಗಲೇ ವಿದ್ಯಾರ್ಥಿಗಳ ಜೊತೆ ಮತ್ತು ಕುಟುಂಬಸ್ಥರ ಜೊತೆ ಈಗಾಗಲೇ ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳ್ಬೋದಾಗತ್ತೆ. ಇನ್ನು 8 ವಿದ್ಯಾರ್ಥಿಗಳ ಪರಿಸ್ಥಿತಿ ಅಧೋಗತಿ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಇರುವಂತದ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಚೇತರಿಸಿಕೊಂಡಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು ನೀತಿ. ಯಾಕಂತಂದ್ರೆ ಈಗಾಗಲೇ ಜಮಖಂಡಿ ತಾಲೂಕಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಕುಟುಂಬಸ್ಥರು ಈಗಾಗಲೇ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಘಟನೆ ಈಗಾಗಲೇ ನಡೆದಿರುವಂತದ್ದು ನೀತಿ. ಓಕೆ, ಧನ್ಯವಾದ ಗುರು ಹಿರೇಮಠ್ ತಮ್ಮ ಡೀಟೇಲ್ಸ್ಗಾಗಿ.